ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತದಾರರಿಗೆ ಗ್ಯಾರಂಟಿ ಶಾಕ್ ಕೊಡ್ತಾ ಕೈ. ಲೋಕಸಭಾ ಚುನಾವಣೆಯ ಬಳಿಕ ಗ್ಯಾರಂಟಿ ಭವಿಷ್ಯ ಏನು? ಹಾಗಾದರೆ ಇದರ ಬಗ್ಗೆ ಈಗ ಸಂಚಲನ ಸೃಷ್ಟಿ ಮಾಡಿರುವಂಥ ಒಂದು ಸ್ಟೇಟ್ಮೆಂಟ್ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಸರ್ಕಾರದ ಭಾಗವಾಗಿರುವ ಅಂದರೆ ಕಾಂಗ್ರೆಸ್ನ ಶಾಸಕರೇ ಹಲವರು ಗ್ಯಾರಂಟಿಯ ವಿರುದ್ಧ ಮಾತಾಡಿದ್ದಿದೆ. ಹಾಗೆ ಈ ಗ್ಯಾರಂಟಿ ದೊಡ್ಡ ಹೊರೆಯಾಗ್ತಿದೆ, ಇದು ಒಳ್ಳೆಯದೇ ಬಟ್ ಹೊರೆಯಾಗ್ತಿದೆ ಅಂತ ಬಸವರಾಜ ರಾಯರೆಡ್ಡಿ ಅವರೇ ಮುಂದಿದನ್ನು ಸುಧಾರಿಸಬೇಕು, ಅಂದರೆ ಒಂದಿಷ್ಟು ಬದಲಾವಣೆಗಳನ್ನು ಮಾಡದೇ ಇದ್ದರೆ ಯಥಾವತ್ತಾಗಿ ಕಂಟಿನ್ಯೂ ಮಾಡಿದ್ರೆ ಕಷ್ಟ ಅನ್ನುವ ಅರ್ಥದ ಮಾತುಗಳನ್ನು ಆಡಿದ್ದು ನೋಡಿದ್ದೀವಿ. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಮಲಗಿಬಿಟ್ಟಿದೆ ಅಂತ ಸುಮಾರು ಜನ ಶಾಸಕರು ಬೇಜಾರು ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ. ಇದೆಲ್ಲ ಆದಮೇಲೆ ಈಗ ಬಿಗ್ ಸ್ಟೇಟ್ಮೆಂಟ್, ಅದು ಕೂಡ DCM ಪರಮಾಪ್ತ ನಾಯಕ ಶಾಸಕರ ಬಿಗ್ ಸ್ಟೇಟ್ಮೆಂಟ್. ಗ್ಯಾರಂಟಿಯ ಭವಿಷ್ಯ ನೋಡಿದ್ರ ಹಾಗಾದರೆ ಲೋಕಸಭಾ ಚುನಾವಣೆ ಬಳಿಕ ಗ್ಯಾರಂಟಿ ಕೊಡಲ್ಲ ನೋಡಿ ಅಂತ BJPಗರು ಆಗಾಗ ಕಾಂಗ್ರೆಸ್ನತ್ತ ಟೀಕೆ ಮಾಡ್ತಾ ಇರ್ತಾರೆ. ಅದರ ಕೈ ಹೇಳ್ತಾ ಇರೋದೇನು, ನಾವು ಜನರಿಗಾಗಿ ಬಡವರಿಗಾಗಿ ತಂದಿರೋ ಗ್ಯಾರಂಟಿ ಇದು, ನಿಮ್ಮ ಥರ ರಾಮ ಮಂದಿರ ತೋರಿಸಿ ಮತ ಕೇಳೋಕೆ ಹೋಗಿಲ್ಲ ಅಂತಲ್ವ, ದೇವ್ರ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಿಲ್ಲ, ಬಡವರ ಕಾಳಜಿಗಾಗಿ ಗ್ಯಾರಂಟಿ ನಾವು ತಂದಿರೋದು ಅಂತಲ್ವ ಹೇಳ್ತಿರೋದು. ಈಗ HC ಬಾಲಕೃಷ್ಣ ಅವರು ಏನಂತ ಮಾತಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಬಳಿನೂ ಈ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಮಾತಾಡುವಾಗ ಇದನ್ನು ಹೇಳಿದೆ, ಅಕಸ್ಮಾತ್ ನಮಗೆ ಒಳ್ಳೆ ನಂಬರ್ ಆಫ್ ಸೀಟ್ಸ್ ಬರಲಿಲ್ಲ ಅಂದರೆ ಲೋಕಸಭೆಯಲ್ಲಿ ಗ್ಯಾರಂಟಿ ತಿರಸ್ಕರಿಸಿದ್ದಾರೆ ಅಂತ ಅಲ್ವ ಜನಕ್ಕೆ ಗ್ಯಾರಂಟಿ ಇಷ್ಟ ಇಲ್ಲ ಅಂತಾಯಿತು. ಸೊ ಗ್ಯಾರಂಟಿ ಬೇಡ, ಅಕ್ಷತೆನೇ ಇಟ್ಕೊಳ್ಳಿ. ಈಗ ನಿಮ್ಗೆ ಅಕ್ಷತೆ ಬೇಕಾ ಇಲ್ಲ ಗ್ಯಾರಂಟಿ ಬೇಕಾ? ನಮಗೆ ಓಟ್ ಹಾಕಿಲ್ಲ ಅಂದರೆ ನಾವು ನಾಳೆ ಗ್ಯಾರಂಟಿ ಹಾಕಬೇಕು, ಒಂದು ದೇವಸ್ಥಾನ ಕಟ್ಟಿಸಿ ಎಲ್ರಿಗೂ ಅಕ್ಷತೆ ಕೊಟ್ಟು ಕೈ ತೊಳ್ಕೊಳ್ತೀವಿ ಅನ್ನುವ ಮಾತನ್ನು ಆಡಿರೋದೀಗ HC ಬಾಲಕೃಷ್ಣ ಅವರು. ಆ ಮೂಲಕ ಮತ ಹಾಕಿದರೆ ಗ್ಯಾರಂಟಿ, ಸೊ ಮತಕ್ಕಾಗೇ ಗ್ಯಾರಂಟಿ ಅನ್ನುವಂಥ ರಹಸ್ಯವನ್ನು ಹೊರಗಿಟ್ಟಂಗಾಗಿದೆ. ಅದು ಒಂದು ಕಡೆ. ಮತ್ತು ಮುಂದಿನ ದಿನಗಳಲ್ಲಿ ಹಾಗಾದರೆ ಕಾಂಗ್ರೆಸ್ ಅಂದುಕೊಂಡಷ್ಟು ಸೀಟ್ಸ್ ಬರದೇ ಇದ್ದರೆ, ಈಗ 20 ಅಂತ ಅಂದ್ಕೊಳ್ತಿದ್ದಾರಪ್ಪ ಅವರು, ಅಷ್ಟು ಸೀಟ್ಸ್ ಬರದೇ ಇದ್ದರೆ ಕರ್ನಾಟಕದ ಜನಕ್ಕೆ ಗ್ಯಾರಂಟಿ ಸಿಗಲ್ವಾ? ದೊಡ್ಡದೊಂದು ಪ್ರಶ್ನೆ ಎದುರಾಗಿದೆ. ಈಗ ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿ. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಏನಾದ್ರೂ MP-ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಅವ್ರಿಗೆ ನಮ್ಗೆ ಗೆಲ್ಲಿಸ್ತೇವೆ ಓಟ್ ಹಾಕ್ತೇವೆ, ನಾವೇನ್ ತಿಳ್ಕೋಬೇಕು, ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತಾರೆ. ಒಂದು ಕಡೆ BJPಯವರು ಗ್ಯಾರಂಟಿ ಸಾಕಪ್ಪ, ಅಭಿವೃದ್ಧಿ ಬೇಕಪ್ಪ ಅಂತ ಹೋರಾಟ ಕೈಗೆತ್ಕೊಂಡಿರೋದು ಗ್ಯಾರಂಟಿಯ ವಿರುದ್ಧ. ಗ್ಯಾರಂಟಿಯಿಂದಾಗಿ ಏನೇನು ಲಾಸ್ ಆಗಿದೆ ಅಥವಾ ಯಾವ್ಯಾವ ಅಭಿವೃದ್ಧಿ ಆಗಿಲ್ಲ, ಯಾವ ಯೋಜನೆಗಳು ಸಿದ್ದರಾಮಯ್ಯನವರೇ ಬಜೆಟಲ್ಲಿ ಘೋಷಣೆ ಮಾಡಿದಂಥ ಯೋಜನೆಗಳು ಟಚ್ಚು ಮಾಡದೆ ಮೂಲೆ ಸೇರಿವೆ, ಇಂಥದ್ದನ್ನೆಲ್ಲ ಜನರ ಮುಂದಿಡೋದಕ್ಕೆ ಹೊರಟಿದ್ದಾರೆ. ಈ ಹೊತ್ತಲ್ಲಿ ಗ್ಯಾರಂಟಿಯನ್ನೇ ಪ್ರಯಾರಿಟಿಯಾಗಿ ಕಾಂಗ್ರೆಸ್ ಎತ್ಕೊಂಡಿರೋ ಹೊತ್ತಲ್ಲಿ ಎಲೆಕ್ಷನ್ನಲ್ಲಿ ನಾವು ಅಂದ್ಕೊಂಡಷ್ಟು ಸೀಟ್ಸ್ ಬರದೇ ಇದ್ದರೆ ಗ್ಯಾರಂಟಿ ಕಥೆ ಮುಗೀತು ಅಂತಿದ್ದಾರಾ ಶಾಸಕರು? ಇದು ಸರ್ಕಾರದ ಲೆಕ್ಕಾಚಾರವೂ ಹೌದಾ? ಈಗ ಜನ ಹುಬ್ಬೇರಿಸುವಂತಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.